ಹಾಯ್ ಗೈಸ್, ಎಲ್ರಿಗೂ ಸಹ ನಮಸ್ಕಾರ. ಸ್ಪೀಕ್ ವಿತ್ ಸುಶಾಂತ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ರಿಗೂ ಸಹ ಸುಸ್ವಾಗತ. ದ ಸ್ಪೆಷಲ್ ವಿಡಿಯೋ ಈಸ್ ಅ ವಿಡಿಯೋ ವಿಚ್ ಐ ಆಮ್ ಕ್ರಿಯೇಟಿಂಗ್. ಏನಕ್ಕೆ ಅಂತಂದ್ರೆ ಆ್ಯಕ್ಚುಲಿ ಯೂಟ್ಯೂಬ್ ಚಾನಲ್ಲು ಆ್ಯಕ್ಟಿಂಗು ನನ್ನ ಗೋಲ್ ಆಗಿರಲಿಲ್ಲ ಅಂತಂದಿದ್ರೆ ನಾನು 100% ಆಗಿ ಇಷ್ಟೊತ್ತಿಗೆ ಸುನಿತಾ ವಿಲಿಯಮ್ಸ್ ಅವ್ರ ಜೊತೆ ಸ್ಪೇಸಲ್ಲಿ ಇರ್ತಿದ್ದೆ. ಯಾಕೆ ಈ ಮಾತನ್ನು ಹೇಳ್ತಿದ್ದೀನಿ ಅಂತಂದರೆ, ನಾನೊಬ್ಬ ಚಿಕ್ಕ ಹುಡುಗ ಇರಬೇಕಾದ್ರೆ ನಂಗೆ 2ನೇ ಕ್ಲಾಸಲ್ಲಿ ಕಲ್ಪನಾ ಚಾವ್ಲಾ ಅವರ ಬುಕ್ ಸಿಕ್ಕಿತ್ತು. ಆ್ಯಂಡ್ ಮೈ ಅಡ್ಮಿರೇಷನ್, ಇನ್ಸ್ಪಿರೇಷನ್ ಆ್ಯಂಡ್ ಎವ್ರಿಥಿಂಗ್ ವಾಸ್ ಟು ಬಿ ಆನ್ ಆಸ್ಟ್ರೋನಾಟ್ ಆ್ಯಂಡ್ ಲಿವ್ ಫಾರ್ ಎವರ್ ಇನ್ ಪೀಪಲ್ಸ್ ಮೈಂಡ್ ಅಂತ. ಬಟ್ ಕಾರಣಾಂತರಗಳಿಂದ ಕೊರೋನಾ ಬಂತು, ಅದು ಬಂತು, ಇದು ಬಂತು. ನನ್ನ ಮಾಸ್ಟರ್ಸ್ ಸೀಟ್ ಆಗಿತ್ತು ಜರ್ಮನಿಯಲ್ಲಿ, ಬಟ್ ಕೋವಿಡ್ ಟುಕ್ ಇಟ್ ಎವ್ರಿಥಿಂಗ್, ರೈಟ್? ಬಟ್ ಇವತ್ತು that one scientist I always get inspired to is people like Kalpana Chawla, Rakesh Sharma, Sunita Williams for now. And I think the achievements done by Sunita Williams, ಈ ಕ್ಷಣಕ್ಕೂ ನಾನು ಕ್ರೆಡಿಟ್ ಕೊಡಲೇಬೇಕು. ಆ್ಯಂಡ್ the fact that she has safely landed on earth is something which every Indian should be super proud of, ಸ್ನೇಹಿತರೆ. ಅದೇ ಕಾರಣದಿಂದ ಈ ವಿಡಿಯೋ ಅವ್ರಿಗೋಸ್ಕರ ಮಾಡ್ತಾ ಇದ್ದೀನಿ. her mission to go to space and complete the whole thing was just for 8 days, and on the 9th day she was supposed to leave the International Space Center ಅಂತ ಏನಿದೆ ಅದನ್ನು ಬಿಟ್ಟು ಅವರ ಒಂದು ಕ್ಯಾಪ್ಸ್ಯೂಲಲ್ಲಿ ಯಾವ ಕ್ಯಾಪ್ಸ್ಯೂಲಲ್ಲಿ ಅಟ್ಯಾಚ್ ಆಗಿ ಹೋಗಿದ್ರು ಅದೇ ಕ್ಯಾಪ್ಸ್ಯೂಲಲ್ಲಿ ಅವರು ರಿಟರ್ನ್ ಬರಬೇಕಿತ್ತು. ಬಟ್ ಡ್ಯೂ ಟು ಸಮ್ ಮೆಕ್ಯಾನಿಕಲ್ ಆ್ಯಂಡ್ ಎಲೆಕ್ಟ್ರಾನಿಕ್ ಡಿಫಾರ್ಮಿಟೀಸ್ ವಿಚ್ ಆರ್ ಫೌಂಡ್ ಆಫ್ಟರ್ ಶಿ ರೀಚ್ಡ್ ದೇರ್, ಆ ಕ್ಯಾಪ್ಸ್ಯೂಲನ್ನು ಅಲ್ಲೇ ಡಿಸ್ಟ್ರಾಯ್ ಮಾಡಲಾಯಿತು ಆ್ಯಂಡ್ ವಿ ಕುಡ್ ನಾಟ್ ಬ್ರಿಂಗ್ ದಟ್ ಕ್ಯಾಪ್ಸ್ಯೂಲ್ ಬ್ಯಾಕ್ ಟು ಅರ್ತ್. ಸೊ ಲೇಟರ್ ಎಷ್ಟೋ ಜನಕ್ಕೆ ತುಂಬ ಕ್ವಶನ್ಸ್ ಬಂದಿರ್ಬೋದು, ಯಾಕೆ ಅದಾಯಿತು, ಒಂದು ವಾರ ಆದಮೇಲೆ ಮತ್ತೆ ಕರ್ಕೊಬರ್ಬೋದಿತ್ತಲ್ಲ, ಒಂದು ತಿಂಗಳಲ್ಲಿ ಕರ್ಕೊಬರ್ಬೋದಿತ್ತಲ್ಲ, 9 ತಿಂಗಳು ಯಾಕೆ ಗುರು ಅಂತ. ಸ್ನೇಹಿತರೆ, ಆಸ್ ಯು ನೋ, ವೆನ್ ಅ ಮಿಷನ್ ಆರ್ ಅ ರಾಕೆಟ್ ಈಸ್ ಕ್ಯಾರಿಂಗ್ ಅ ಕ್ಯಾಪ್ಸ್ಯೂಲ್, ದೆರ್ ಇಸ್ ಅ ಲಾಟ್ ಆಫ್ ಇನ್ವೆಸ್ಟ್ಮೆಂಟ್ ವಿಚ್ ಇಸ್ ಇನ್ವಾಲ್ವ್ಡ್ ಒಂದು ರಾಕೆಟ್ ಹೋಗ್ಬೇಕಂತಂದ್ರೆ. ಅದೇ ಕಾರಣದಿಂದ they took a lot of time. They took literally 8 to 9 months to actually send people also in this rocket and basically exchange. ಅಲ್ಲಿಂದ ಸುನಿತಾ ವಿಲಿಯಮ್ಸ್ ಮತ್ತು ಇನ್ನಿಬ್ಬರನ್ನ ವಾಪಸ್ ಕರ್ಕೊಬಂದರು. ಬಟ್ ಇಲ್ಲಿಂದ 2-3 ಜನನ ಒಳಗಡೆ ಹಾಕಿ ಕಳಿಸಿದ್ದಾರೆ. ಬಟ್ ಅದು ಯಾರು ಅನ್ನೋದು ಇನ್ನೂ ಸಹ ಸೀಕ್ರೆಟ್ ಆಗಿದೆ. ಟೈಮ್ ಬಂದಾಗ ರಿವೀಲ್ ಆಗುತ್ತೆ. ಆ್ಯಂಡ್ ಸುನಿತಾ ವಿಲಿಯಮ್ಸು ಸ್ಟಾರ್ಟಿಂಗ್ 8 ಡೇಸ್ ಆದಮೇಲೆ ಒಂದು 4-5 ದಿನ, 1 ವಾರ, 2 ವಾರ ಬೋರ್ ಆಗಿರ್ಬೋದು. ಬಟ್ ಅದಾದಮೇಲೆ ವೆನ್ ದೇ ಕೇಮ್ ಟು ನೋ ಇಟ್ ಇಸ್ ಗೋಯಿಂಗ್ ಟು ಟೇಕ್ ಎ ರಿಯಲಿ ಲಾಂಗ್ ಟೈಮ್, ಫರ್ದರ್ ರಿಸರ್ಚಸ್ ಏನೇನು ಮಾಡಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ರು ಅವೆಲ್ಲವನ್ನು ಸುನಿತಾ ವಿಲಿಯಮ್ಸ್ ಅವ್ರಿಗೆ ಇಲ್ಲಿಂದನೇ ಥ್ರೂ ದ ಕಂಟ್ರೋಲ್ ದೇ ಆರ್ ಗೋಯಿಂಗ್ ಟು ಟ್ರಾನ್ಸ್ಫರ್ ಇಟ್. ಬಟ್ ಅದಕ್ಕೆ ಬೇಕಾಗಿರುವಂಥ ಕಿಟ್ ಎಲ್ಲಿದೆ ಪ್ರಶ್ನೆ ಇರ್ಬೋದು ನಿಮಗೆ. ಬಟ್ ಅವರು ಪ್ಲ್ಯಾನ್ ಯಾವ ಥರ ಮಾಡ್ಕೊಂಡಿದ್ದಾರೆ ಅಂದರೆ, ಏನೇನು ಕಿಟ್ ಆಲ್ರೆಡಿ ಅವರು ಕಳಿಸ್ಕೊಟ್ಲಾಗಿದೆ, ಅದರ ಬೇಸಿಸ್ ಮೇಲೆ ಏನೇನು ಎಕ್ಸ್ಪೆರಿಮೆಂಟ್ಸ್ಗಳನ್ನು ಫರ್ದರ್ ಮಾಡ್ಬೋದು ಅನ್ನುವಂಥದ್ದನ್ನು ಅಕಂಪ್ಲಿಷ್ ಮಾಡಿದ್ರು. ಜೊತೆಗೆ ಇವ್ರಿಗೊಂದು ಸ್ವಲ್ಪ ಫ್ರೀ ಟೈಮ್ ಸಿಕ್ತು. ಅಲ್ಲೇ ಕಣ್ರಿ, ಕುಂಭಮೇಳದು ಫೋಟೋ ಎಕ್ಸ್ಕ್ಲೂಸಿವ್ ಆಗಿ ಸುನಿತಾ ವಿಲಿಯಮ್ಸ್ ತಗೊಳಕ್ಕೆ ಸಿಕ್ಕಿರೋದು. ಇಲ್ಲ ಅಂತಂದಿದ್ರೆ ಜನರಲಿ ಸ್ಪೇಸ್ ಕ್ರಾಫ್ಟ್ ಮಿಷನ್ಸ್ಗಳು ತುಂಬ ಪವರ್ ಪ್ಯಾಕ್ಟ್ ಕಾಂಪ್ಯಾಕ್ಟ್ ಆಗಿರುತ್ತೆ. ನಿಮ್ಗೆ ಲಿಟ್ರಲಿ ಟೈಮೇ ಇರಲ್ಲ ಉಸಿರಾಡೋಕ್ಕೂ. ಅಂದರೆ ಯು ಆರ್ ಆನ್ ಅ ಮಿಷನ್ ಕಂಟಿನ್ಯೂಸ್ಲಿ ಆ್ಯಂಡ್ ಆಲ್ಸೋ ಯು ಹ್ಯಾವ್ ಫಿಕ್ಸ್ಡ್ ಅವೆನ್ಯೂಸ್ ಆಫ್ ಎಕ್ಸಸೈಸ್. ನೀವು ಒಂದು ದಿನದಲ್ಲಿ ಇಷ್ಟು ಗಂಟೆ ಎಕ್ಸಸೈಸ್ ಮಾಡಲೇಬೇಕು, ಇಲ್ಲ ಅಂತಂದರೆ ನಿಮ್ಮ ಬಾಡಿ ಆ ಒಂದು ಪ್ಲೇಸನ್ನು ರೆಸಿಪ್ರೊಕೇಟ್ ಮಾಡ್ಕೊಳ್ಳಲ್ಲ. ಆ್ಯಂಡ್ ನಿಮ್ಮ ಫಿಸಿಕ್ ತುಂಬ ಚೆನ್ನಾಗಿರಬೇಕಿತ್ತು. ಅದಕ್ಕೆ 2 years ಬ್ಯಾಕ್ ಐ ಟ್ರೈಡ್ ವೆರಿ ಹಾರ್ಡ್ ಟು ಕೀಪ್ ಮೈ ಫಿಸಿಕ್ ವೆರಿ ಯುನೀಕ್. ಬಟ್ ಈಗ ಹೊಟ್ಟೆ ಬಂದುಬಿಟ್ಟಿದೆ, ಏನೋ ಮಾಡೋಕ್ಕಲ್ಲ. ಬಟ್ ಮೈ ಸ್ಪೇಸ್ ಮಿಷನ್ ಆಗದೆ ಇರ್ಬೋದು. ಬಟ್ ಯಾರ್ಯಾರು ಸ್ಪೇಸ್ ಇಂಡಸ್ಟ್ರಿಯಲ್ಲಿ ಇವತ್ತಿಗೂ ಕೆಲಸ ಮಾಡ್ತಿದ್ದಾರೆ ಭಾರತದಿಂದ, ಅವ್ರ ಬಗ್ಗೆ ನನಗೆ ಸಿಕ್ಕಾಪಟ್ಟೆ ಹೆಮ್ಮೆ ಇದೆ. ಆ್ಯಂಡ್ all the best to you, Sunita Williams ಅವರೇ. You have already traveled twice to space, and trust me, if you ask me who is the most influential person you would like to meet, although my favorite is MS Dhoni ಈಗ, I would say I would meet Sunita Williams against any other celebrity because she is a real achiever. ವಿಡಿಯೋ ನೋಡಿದ್ದಕ್ಕೆ ನಮಸ್ಕಾರ, ಧನ್ಯವಾದ. ಥ್ಯಾಂಕ್ ಯು ವೆರಿ ಮಚ್.